Hello, hi everyone. So today discussing about arithmetic progressions. ಕನ್ನಡದಲ್ಲಿ ಸಮಾಂತರ ಶ್ರೇಣಿ ಅಂತ ಕರಿತೇವೆ. Last class, so discuss about quadratic equations. So many problems are there. Discuss other videos. Today we discussing ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಇಲ್ಲಿ ಸಮಾಂತರ ಶ್ರೇಣಿನಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಬರ್ಕೊಂಡಿದ್ದೀನಿ ನೋಡಿ. 2, 4, 6, 8, 3, 7, 11, 15 ಗಮನ ಕೊಡೋಣ. ಸೊ ಪ್ರೀವಿಯಸ್ ಟರ್ಮ್ಗೆ 2 ಆ್ಯಡ್ ಮಾಡಿದ್ದೀವಿ. ಅಂದರೆ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಪದನ ಆ್ಯಡ್ ಮಾಡೋದು. ಕ್ಲಿಯರಾ? ಸರ್ಟನ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಇದು ಟು ಸರ್ಟನ್ ಕ್ವಾಂಟಿಟಿ, ಒಂದೇ ಪದ ನೋಡಿ. 4ಕ್ಕೆ 2 ಆ್ಯಡ್ ಮಾಡೋದು, 6ಕ್ಕೆ 2 ಆ್ಯಡ್ ಮಾಡೋದು, ಹೀಗೆ ಮುಂದುವರಿಸ್ತಾ ಹೋದಾಗ ನಮಗೊಂದು ಪದಗಳು ಸಿಗ್ತಾ ಹೋಗುತ್ತೆ. ಈ ಪದಗಳನ್ನು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರೆಯೋದು. ಒಂದು ಅನದರ್ ಎಕ್ಸಾಂಪಲ್ಸ್ ತಗೊಳ್ಳಿ. 3 ತಗೊಳ್ಳಿ, 7, 11, 15 ತಗೊಂಡಿದ್ದೀನಿ. ಇಲ್ಲಿ ಗಮನಿಸಿ, 4ನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ 4 ಫಿಕ್ಸ್ ಟರ್ಮು, ಇಲ್ಲಿ 2 ಫಿಕ್ಸ್ಡ್ ಟರ್ಮ್ ಆಯಿತು. ಅರ್ಥ ಆಯ್ತಾ? ನೋಡ್ಕೊಂಡ್ರೆ ಇಲ್ಲಿ 2 ಬಂದಿದೆ, ಇಲ್ಲಿ 4. ಇನ್ನೊಂದು ಪದ ತಗೊಳ್ಳೋಣ. 5, 10, 15, 20 ನೋಡಿ, ಡ್ಯಾಶ್ ಹಾಕ್ಕೊಂಡಿದ್ದೀನಿ. ಸೊ 5ಕ್ಕೆ 5 ಸೇರಿಸಿದರೆ 10 ಆಗುತ್ತೆ. 10ಕ್ಕೆ 5 ಸೇರಿಸಿದರೆ 15, 15ಕ್ಕೆ 5 ಸೇರಿಸಿ 20. ಸೊ ಫಿಕ್ಸ್ಡ್ ಟರ್ಮನ್ನು ಪ್ರೀವಿಯಸ್ ಟರ್ಮಿಗೆ ಆ್ಯಡ್ ಮಾಡ್ತಾ ಬಂದರೆ ನೆಕ್ಸ್ಟ್ ಟರ್ಮ್ ನಮಗೆ ಸಿಗ್ತಾ ಹೋಗುತ್ತೆ. 5 ಪ್ರೀವಿಯಸ್ ಟರ್ಮ್, ಹಿಂದಿನ ಪದ ಅಂತ ಕರಿತೇವೆ. ಆ 5ಕ್ಕೆ ನಾವು 5 ಕೂಡಿದ್ದೀವ, ಅದು ಸ್ಥಿರ ಪದ, ಕಾನ್ಸ್ಟೆಂಟ್ ಆಗಿರೋ ಟರ್ಮ್ ಅಂತಲೂ ಹೇಳ್ತೇವೆ. ಅರ್ಥ ಆಯ್ತಾ? ಅಥವಾ ಸರ್ಟನ್ ಕ್ವಾಂಟಿಟಿ ಟರ್ಮ್ ಅಂತಲೂ ಕೂಡ ಹೇಳ್ತೇವೆ. ಈ ಸರ್ಟನ್ ಕ್ವಾಂಟಿಟಿ ಟರ್ಮನ್ನು ಹ್ಯಾಡಿಂಗ್ ಪ್ರಿಸೀಡಿಂಗ್ ಟರ್ಮ್, ಹಿಂದಿನ ಪದಕ್ಕೆ ನೋಡಿ. 5 ಕೂಡಿದ್ದೀವಿ, ಹಿಂದಿನ ಪ್ರಿಸೀಡಿಂಗ್ ಟರ್ಮ್ ಇಲ್ಲಿ 10, ಇಲ್ಲಿ 5 ಕೂಡಿದ್ದೀವಿ, ಪ್ರಿಸೀಡಿಂಗ್ ಟರ್ಮು 15, 5 ಕೂಡಿದ್ದೀವಿ, ಪ್ರಿಸೀಡಿಂಗ್ ಟರ್ಮು 20 ಇದೆ. ಸೊ ಈ ರೀತಿ ಜೋಡಿಸ್ತಾ ಹೋಗ್ತೀವಿ. ಈಗ ಇನ್ನೊಂದು ಬರ್ಕೋಬೋದು. 1, 4 ಕೂಡಿ 5, 9, 13 ನೋಡ್ಕೊಂಬನ್ನಿ. ಇಲ್ಲಿ 1ಕ್ಕೆ 4 ಕೂಡಿದ್ದೀನಿ, 5ಕ್ಕೆ 4 ಕೂಡಿದ್ದೀನಿ, 9ಕ್ಕೆ 4 ಕೂಡಿದ್ದೀನಿ, 16 ಆಯಿತು. 9ಕ್ಕೆ 4 ಕೂಡಿದರೆ 13 ಆಯಿತು. ಈ ಥರ ಅರೇಂಜ್ ಮಾಡಿ, ಅಂದರೆ ಈ ಥರ ಒಂದು ಅನುಕ್ರಮ ಪದದಲ್ಲಿ ಬರಿತಕ್ಕಂಥದ್ದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೇವೆ. ಕ್ಲಿಯರಾ? ಏನಂತ ಕರಿತೇವೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳ್ತೇವೆ. ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೀನ್ಸ್ ಇಟ್ ಈಸ್ ಎ ಸೀಕ್ವೆನ್ಸ್. ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎ CQUENCE. ಇಟ್ ಈಸ್ ಎ ಸೀಕ್ವೆನ್ಸ್ ಅಥವಾ ಸೀರೀಸ್ ಅಂತ ಕರಿತೇವೆ. ಸೀಕ್ವೆನ್ಸ್ ಆಫ್ ನಂಬರ್, ಇದೊಂದು ಶ್ರೇಣಿಯ ಪದ. ಸೊ ಇನ್ ವಿಚ್ each term can be obtained by adding a certain quantity to its preceding term.
ನೋಡ್ಕೊಳ್ಳಿ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದರ ಮೀನಿಂಗನ್ನು ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೀನ್ಸ್ ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಸರ್ಟನ್ ನಂಬರ್ ಆರ್ ಕ್ವಾಂಟಿಟಿ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ಸ್ ಅಂತ. ಅಂದರೆ ಇದು ಒಂದು ಶ್ರೇಣಿ ಅಂತ ಕರಿತೇವೆ. ಒಂದು ಪದಕ್ಕೆ ಒಂದು ನಿರ್ದಿಷ್ಟ ಪದ ಅಥವಾ ಸ್ಥಿರ ಪದವನ್ನು ಕೂಡ್ತಾ ಹೋದರೆ ಮುಂದಿನ ಪದ ಸಿಗುತ್ತೆ. ಹಿಂದಿನ ಪದಕ್ಕೆ ಸ್ಥಿರ ಪದನ ಕೂಡ್ತಾ ಹೋದರೆ ಮುಂದಿನ ಪದ ಸಿಗುತ್ತೆ. ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ನಾವು ಕರಿತೇವೆ, ಅಥವಾ AP ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಅಂದರೆ 2, 4, 6, 8 ತೆಗೆದುಕೊಳ್ಳಿ. ಇದರಲ್ಲಿ 2 ಇದೆಯಲ್ಲ ಮೊದಲನೇದು, ಅದನ್ನು ಮೊದಲನೇ ಪದ 2 ಅಂತ ಕರಿತೀವಿ. ಎರಡನೇ ಪದ ಏನಿದೆ ಇಲ್ಲಿ 4 ಇದೆ, ಮೂರನೇ ಪದ 6 ಇದೆ, ನಾಲ್ಕನೇ ಪದ 8 ಇದೆ. ಇದನ್ನು ನಾವು A1 2, A2 4, A3 6, A4 8 ಅಂತ ಬರೀತೇವೆ. ಇದನ್ನು ನಮ್ಮ ಇನ್ನೊಂದು ಬುಕ್ನಲ್ಲಿ ICSE ಬುಕ್ಕಲ್ಲಿ T1 2, T2 4, T3 6, T4 8 ಅಂತ ಬರೆದಿದ್ದಾರೆ. ಸರಿನಾ? ಇಲ್ಲಿ ಬೋತ್ ಆರ್ ಸೇಮ್. ಸ್ಟೇಟ್ ಸಿಲೆಬಸ್ಸಲ್ಲಿ ಈ ಟಿ ಅನ್ನೋದನ್ನು ಎ ಅಂತ ಹೇಳಿ ಬಳಕೆ ಮಾಡ್ತಾ ಇದ್ದೀವಿ. ಓಕೆನಾ? ಅರ್ಥ ಆಗ್ತಿದೆಯಾ? ಓಕೆ. ಇದರಲ್ಲಿ ಇದೊಂದು ಪ್ರಾಬ್ಲಮ್ ಬಿಡಿಸ್ತೀನಿ, ಕಾಲಾವಕಾಶ ಜಾಸ್ತಿ ಆಗ್ತದೆ, ಅದು ನೋಡೋಣ. ಈಗ ಫಸ್ಟ್ ಒಂದು, ಈಗ ಎ ಮೊದಲನೇ ಪದ ಏನಿದೆ 2 ಇದೆ, ಎರಡನೇ ಪದ 4 ಇದೆ, ಇಲ್ಲಿ ಬಂದಿದೆ ನೋಡಿ. ಮೂರನೇದು 6 ಇದೆ, 8 ಇದೆ. ಇದರಲ್ಲಿ ಎರಡನೇ ಪದ ಅಂದರೆ ಯಾವುದು? A2ನಲ್ಲಿ A1 ಕಳೆದ್ರೆ ನಮಗೆ ಡಿಫರೆನ್ಸ್ ಡಿ ಸಿಗುತ್ತೆ. ಅರ್ಥ ಆಯ್ತಾ? ಏನು ಸಿಗುತ್ತೆ? ಡಿ, ಡಿಫರೆನ್ಸ್ ಸಿಗುತ್ತೆ. ಹಾಗೆಯೇ ಮೂರನೇ ಪದದಲ್ಲಿ ಎರಡನೇ ಪದ ಕಳೀರಿ, ಅಲ್ಲೂ ನಮಗೆ ಡಿ ಸಿಗುತ್ತೆ. ನೆಕ್ಸ್ಟ್ ನಾಲ್ಕನೇ ಪದದಲ್ಲಿ ಮೂರನೇ ಪದನ ಕಳೀರಿ, ಅಲ್ಲೂ ಡಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಎಲ್ಲ ಡಿನೇ ಬರಬೇಕು, ಡಿಫ್ರೆನ್ಸ್ ಸೇಮ್ ಇರಬೇಕು. ಅಂದರೆ ನಾವಿಲ್ಲಿ ಏನು ಬರಿತೀವಿ ಅಂದರೆ, ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಆಗುತ್ತೆ ಇಲ್ಲಿ. ಆ ವ್ಯತ್ಯಾಸ ಸ್ಥಿರವಾಗಿ ಬರಬೇಕು. ಆ ಸ್ಥಿರವಾಗಿ ಬಂದರೆ ನಾವು ಇದನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಈಗ ಉದಾಹರಣೆ ತೊಗೊಂಡಿದ್ದೀವಂತೆ, 4ರಲ್ಲಿ 2 ಕಳೀರಿ, 2. ಅರ್ಥ ಆಯ್ತಾ? 6ರಲ್ಲಿ 4 ಕಳೀರಿ, 2. ಹಾಗೆಯೇ 8ರಲ್ಲಿ 6 ಕಳೀರಿ, 2. ನೋಡಿ, ಎಲ್ಲದರಲ್ಲೂ ಡಿಫ್ರೆನ್ಸು ಸೇಮ್ ಬಂತು. ಇದನ್ನು ಡಿಫ್ರೆನ್ಸ್ ಡಿ ಅಂತ ಕರಿತೇವೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ನಾವು ಶ್ರೇಣಿಗಳನ್ನು ಈ ರೀತಿ ಅನುಕ್ರಮವಾಗಿ ಬರಿತಾ ಹೋಗ್ತೇವೆ. ಅದನ್ನೇ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಹಿಂಗೆ ಬರಿತೀವಿ: A1, A2, A3, A4, A5 ಡ್ಯಾಶ್ 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 AN ಅಂತ ಬರೀತೇವೆ. ಇಲ್ಲಿ ಎನ್ ಅಂದರೆ ಕೊನೆ ಪದ, ಕಡೆ ಪದ ಆಗುತ್ತೆ. ಅದನ್ನು A1, A2, A3, A4, A5 ಲಾಸ್ಟ್ ಗೊತ್ತಿರಲ್ಲ, ಅದಕ್ಕೆ ನಾವು ಅದನ್ನು ಎನ್ ಅಂತ ನಿರ್ಧರಿಸ್ತೇವೆ. ಸೊ ಈ ಥರ ನಿರ್ಧರಿಸಿದಾಗ ನಮಗೆ ಇದಕ್ಕೊಂದು ಸೂತ್ರ ಬರುತ್ತೆ: AN = A + N - 1 × D ಅಂತ ಕರಿತೇವೆ. ಇದನ್ನು ನಾವು ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. nth ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್, nth ಟರ್ಮ್ ಅಂತ ಬರೀತೇವೆ. nth ಟರ್ಮ್ ಆಫ್ AP ಅಂತ
ಹೇಳ್ತೇವೆ. ಓಕೆನಾ? ಹಾಂ, ಓಕೆ, ಥ್ಯಾಂಕ್ ಯು.